ನಮಸ್ಕಾರ. ಏಕಮುಖ ಯೂಟ್ಯೂಬ್ಗೆ ಸ್ವಾಗತ. ತಿರುಕ ಇವರು ಕನ್ನಡ ಸಾಹಿತ್ಯದ ಸರಳ ಮತ್ತು ಪ್ರಬುದ್ಧ ಸಂತ. ತಿರುಕ ಎಂಬುದು ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮಿ ಅವರ ಕಾವ್ಯನಾಮ. ಕನ್ನಡ ಸಾಹಿತ್ಯದಲ್ಲಿ ಸರಳತೆ ಮತ್ತು ಭಕ್ತಿಯ ಸಂಕೇತವಾಗಿರುವ ತಿರುಕರು ತಮ್ಮ ಜೀವನವನ್ನು ಸಮಾಜ ಸೇವೆ ಮತ್ತು ಸಾಹಿತ್ಯ ಸೃಷ್ಟಿಗೆ ಮುಡಿಪಾಗಿಟ್ಟರು. ಜೀವನ ಮತ್ತು ಹಿನ್ನೆಲೆ. ಜನನ ಕೇರಳದಲ್ಲಿ ಜನಿಸಿದರು. ತಮ್ಮ ಬಹುತೇಕ ಜೀವನವನ್ನು ಚಿತ್ರದುರ್ಗ ಜಿಲ್ಲೆಯ ಮಲ್ಲಾಡಿಹಳ್ಳಿಯಲ್ಲಿ ಕಳೆದರು. ಕುಟುಂಬ: ತಂದೆ ಅನಂತ ಪದ್ಮನಾಭ ನಂಬೂದರಿ ಮತ್ತು ತಾಯಿ ಪದ್ಮಾಂಬಾಳ್. ಶಿಕ್ಷಣ: ಔಪಚಾರಿಕ ಶಿಕ್ಷಣದ ಜೊತೆಗೆ ಆಯುರ್ವೇದ ಮತ್ತು ಯೋಗದಲ್ಲಿ ಆಳವಾದ ಜ್ಞಾನವನ್ನು ಪಡೆದರು. ಸಾಧನೆಗಳು: ಮಲ್ಲಾಡಿಹಳ್ಳಿಯಲ್ಲಿ ಅನಾಥ ಸೇವಾಶ್ರಮವನ್ನು ಸ್ಥಾಪಿಸಿ ಬಡ ಮತ್ತು ಅನಾಥ ಮಕ್ಕಳಿಗೆ ಆಶ್ರಯ ನೀಡಿದರು. ಆಯುರ್ವೇದ ಮತ್ತು ಯೋಗದ ಜ್ಞಾನವನ್ನು ಜನಸಾಮಾನ್ಯರಿಗೆ ತಲುಪಿಸಲು ಅನೇಕ ಕೃತಿಗಳನ್ನು ರಚಿಸಿದರು. ಸಾಹಿತ್ಯ: ಕಾವ್ಯ, ಕಾದಂಬರಿ, ನಾಟಕ, ಏಕಪಾತ್ರಾಭಿನಯ, ವಚನ ಸಾಹಿತ್ಯ, ಕಥಾಸಂಕಲನ ಇತ್ಯಾದಿ ವಿವಿಧ ಪ್ರಕಾರಗಳಲ್ಲಿ ಸುಮಾರು 50ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದರು. ಕನ್ನಡಕ್ಕೆ ನೀಡಿದ ಕೊಡುಗೆಗಳು: ಜನಸಾಮಾನ್ಯರಿಗೆ ಅರ್ಥವಾಗುವ ಸರಳ ಭಾಷೆಯಲ್ಲಿ ತಮ್ಮ ಕೃತಿಗಳನ್ನು ರಚಿಸಿದರು. ಸಮಾಜ ಸುಧಾರಣೆ: ತಮ್ಮ ಕೃತಿಗಳ ಮೂಲಕ ಸಮಾಜದಲ್ಲಿನ ಕೆಟ್ಟ ಪದ್ಧತಿಗಳ ವಿರುದ್ಧ ಹೋರಾಡಿದರು. ಆರೋಗ್ಯ ಮತ್ತು ಯೋಗ: ಆಯುರ್ವೇದ ಮತ್ತು ಯೋಗದ ಮಹತ್ವವನ್ನು ಜನರಿಗೆ ತಿಳಿಸುವ ಮೂಲಕ ಆರೋಗ್ಯ ಸುಧಾರಣೆಗೆ ಕಾರಣರಾದರು. ಪ್ರಶಸ್ತಿಗಳು: ಅನೇಕ ಸಾಮಾಜಿಕ ಸಂಸ್ಥೆಗಳಿಂದ ಗೌರವ. ತಮ್ಮ ಸಮಾಜ ಸೇವೆ ಮತ್ತು ಸಾಹಿತ್ಯ ಕೊಡುಗೆಗಳಿಗಾಗಿ ಅನೇಕ ಸಂಸ್ಥೆಗಳಿಂದ ಗೌರವಿಸಲ್ಪಟ್ಟರು. ಪ್ರಮುಖ ಕೃತಿಗಳು: ಕೊನೆಯ ಗುಟುಕು ಆಯುರ್ವೇದ ಮತ್ತು ಆರೋಗ್ಯದ ಕುರಿತಾದ ಕೃತಿ. ಶ್ರೀಕೃಷ್ಣಾಷ್ಟಕಂ ಶ್ರೀಕೃಷ್ಣನ 8 ಅವತಾರಗಳನ್ನು ವರ್ಣಿಸುವ ಕೃತಿ. ತಿರುಕರ ಸಂದೇಶ: ತಿರುಕರು ನಮಗೆ ಕಲಿಸಿಕೊಟ್ಟ ಪಾಠವೆಂದರೆ ಸರಳ ಜೀವನ, ಸಮಾಜ ಸೇವೆ ಮತ್ತು ಜ್ಞಾನದ ಹಂಚಿಕೆಯ ಮೂಲಕ ನಾವು ಸಮಾಜಕ್ಕೆ ಕೊಡುಗೆ ನೀಡಬಹುದು ಎಂಬುದು. ಅವರ ಕೃತಿಗಳು ಇಂದಿಗೂ ಪ್ರಸ್ತುತವಾಗಿವೆ ಮತ್ತು ಓದುಗರಿಗೆ ಮಾರ್ಗದರ್ಶನ ನೀಡುತ್ತಿವೆ. ಇವಿಷ್ಟು ತಿರುಕ ಕವಿ ಕುರಿತ ಕಿರುಮಾಹಿತಿ. ಇವರ ಯಾವ ಕೃತಿ ಓದಿದ್ದೀರಿ ಕಾಮೆಂಟ್ ಮಾಡಿ ತಿಳಿಸಿ.